ನಮಸ್ಕಾರ. ಸೊನ್ನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ದೇವರ ದಾಸಿಮಯ್ಯ ವಚನ ಸಾಹಿತ್ಯದ ಆದ್ಯ ಪ್ರವರ್ತಕ ಚಂದ್ರಕಾಂತ್ ಪೂಜಾರಿ. ಬೀದರ್ನ ಎಸ್ ಸ್ಯಾಲೆನ್ಸ್ ಆಪ್ಟೋಮೆಟ್ರಿ ಕಾಲೇಜಿನಲ್ಲಿ ಆಯೋಜಿಸಿದ ವಿಶ್ವ ಆಪ್ಟೋಮೆಟ್ರಿ ದಿನಾಚರಣೆ ಕಾರ್ಯಕ್ರಮವನ್ನು ವೆಲ್ಮೆಗ್ನಾ ನೇತ್ರ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸ್ಯಾಲೆನ್ಸ್ ಸಸಿಗೆ ನೀರೆರೆದು ಉದ್ಘಾಟಿಸಿದರು. ಬೀದರ್ ನಗರದ ಚೌಬಾರ ಬಳಿ ಇರುವ ಸೇಡಂಕರ್ ಆಸ್ಪತ್ರೆಯಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಹಾಗೂ ಮೆಡ್ಯುಲರ್ ಆಪರೇಷನ್ ಥಿಯೇಟರ್ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ದಿನಾಂಕ 27ರಂದು ಸಾಯಂಕಾಲ 5 ಗಂಟೆಗೆ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಬೀದರ್ ವತಿಯಿಂದ ಚೌಡಾರಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನದಂದು ಬೃಹತ್ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಿತಿಯ ಗೌರವಾಧ್ಯಕ್ಷರಾದ ದೇವೇಂದ್ರ ಅರ್ಸೋನಿ, ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ವಿನಂತಿಸಿದ್ದರು. ಸುದ್ದಿಯ ವಿವರಗಳು. ದೇವರ ದಾಸಿಮಯ್ಯನವರ ಕನ್ನಡದ ಮೊದಲ ವಚನಕಾರರಲ್ಲಿ ಒಬ್ಬರು. ಇವರನ್ನ ವಚನ ಸಾಹಿತ್ಯದ ಆದ್ಯ ವಚನಕಾರ ಎಂದು ಕರೆಯಲಾಗುತ್ತದೆಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ದೇವರ ದಾಸಿಮಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದರು. ಅಂದಿನ ಕಾಲದ ಜನರಲ್ಲಿ ಇದ್ದ ಮೂಢನಂಬಿಕೆಗಳನ್ನು ಮತ್ತು ಮೇಲು ಕೀಳು ಎಂಬ ಭೇದ ಭಾವವನ್ನು ಇವರು ತಮ್ಮ ಸರಳವಾದ ಮಾತುಗಳ ಮೂಲಕ ತಿದ್ದಿದ್ದರು. ದೇವರಿಗೆ ಜಾತಿ ಇಲ್ಲ, ಭಕ್ತಿಯೇ ಮುಖ್ಯ ಎಂದು ಸಾರಿದ ಇವರು ಹೆಣ್ಣು ಗಂಡು ಎಂಬ ವ್ಯತ್ಯಾಸ ಮಾಡದೆ ಎಲ್ಲರಿಗೂ ಸಮಾನ ಗೌರವ ಸಿಗಬೇಕು ಎಂದು ಹಂಬಲಿಸಿದ ಕ್ರಾಂತಿಕಾರಿ ಪುರುಷರಾಗಿದ್ದಾರೆ. ಬಸವಣ್ಣನವರಿಗಿಂತ ಮೊದಲೇ ವಚನ ಕ್ರಾಂತಿಗೆ ನಾಂದಿ ಹಾಡಿದ ದಾಸಿಮಯ್ಯನವರು ಕೊಡುಗೆ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಅಪಾರವಾದದ್ದು. ವೃತ್ತಿಯಿಂದ ನೇಕಾರರಾಗಿದ್ದು ಇವರು ಶ್ರಮಜೀವದ ಮಹತ್ವವನ್ನು ಸಾರಿದ್ದರು. ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವ ಇವರ ಚಿಂತನೆಗಳು ಸಮಾಜದಲ್ಲಿ ಸಮಾನತೆ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿವೆ ಎಂದರು. ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಜನಿಸಿದ ದೇವರ ದಾಸಿಮಯ್ಯನವರು ರಾಮನಾಥ ಅಂಕಿತದೊಂದಿಗೆ ಸರಳ ಮತ್ತು ವೈಚಾರಿಕವಾಗಿ 175ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ. ಸಮಾನತೆಯ ತತ್ವ ಸಾರಿದ ದಾಸಿಮಯ್ಯನವರು ಪ್ರೀತಿಯೇ ಸಂಪತ್ತು ಎಂದು ಬದುಕಿದ್ದವರು. ತಮ್ಮ ಬದುಕಿನುದ್ದಕ್ಕೂ ಬೇಟೆಗಾರರ ಸೇರಿದಂತೆ ಅನೇಕರ ಮನ ಪರಿವರ್ತನೆ ಮಾಡಿದ್ದಾರೆ. ದೇವರ ದಾಸಿಮಯ್ಯನವರ ಪತ್ನಿ ದುಗ್ಧಳೆ ಕೂಡ ಮಹಾಸ್ವಾಧಿ ಮತ್ತು ಅನನ್ಯ ದಾಂಪತ್ಯ ಜೀವನ ನಡೆಸುತ್ತಿದ್ದ ಶರಣೆ. ಎಲ್ಲರೂ ದಾಸಿಮಯ್ಯ ಅವರ ವಚನಗಳನ್ನು ಪಠಣ ಮಾಡಬೇಕು ಹಾಗೂ ಅವರ ಹಾಗೆ ಕೊಟ್ಟ ಮಾರ್ಗದಲ್ಲಿ ಸಾಗಬೇಕೆಂದರು. ವೇದಿಕೆ ಕಾರ್ಯಕ್ರಮ ಮುಂಚಿತವಾಗಿ ದೇವರ ದಾಸಿಮಯ್ಯ ಭಾವಚಿತ್ರ ಮೆರವಣಿಗೆಗೆ ನಗರದ ಗಣೇಶ್ ಮೈದಾನದಿಂದ ಪ್ರಾರಂಭವಾಗಿ ಹರಳೆಯ ವೃತ್ತ, ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತ ಮಾರ್ಗವಾಗಿ ಸಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತು. ಕಾರ್ಯಕ್ರಮದಲ್ಲಿ SSLC, PUC ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದು ಪಾಸಾದ ವಿದ್ಯಾರ್ಥಿಗಳಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡಿದ್ದವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕಚೇರಿಯ ಸಹಾಯಕ ನಿರ್ದೇಶಕ ಸೋಮಶೇಖರ್ ಮಡ್ಕಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಾಜಶೇಖರ್ ವಡ್ಗೆ, ಸಮಾಜದ ಪ್ರಮುಖರಾದ ರಾಮಕೃಷ್ಣ ಸಾಳೆ, ಪ್ರಶಾಂತ್ ಸೇಂದ್ರೆ, ಮಾಧವ್ ಚೌಡೇಕರ್, ಅಶೋಕ್ ಏಲಿ, ನಾಗಪ್ಪ ಜಂಬಿಗಿ, ಸೋಮಶೇಖರ್ ಅಮಲಾಪುರ್, ಕೋಟೆ ವಿಶ್ವನಾಥ್, ಅನುರಾಧ ಚಂದ ಸೇರಿದಂತೆ ನೇಕಾರ ಸಮಾಜ ಬಂಧುಗಳು ಉಪಸ್ಥಿತರಿದ್ದರು.
ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿದಂಥ ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿವಿಧ ಸಂಘಟನೆ, ವಿವಿಧ ಸಮಾಜದ ಮುಖಂಡರಿಗೂ, ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದ ಬಾಂಧವರಿಗೂ ಕೋರುತ್ತಾ, ಇದೀಗ ಶ್ರೀ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಬಲ್ ಬರ್ರಿ. ಕಚ್ಚೇವು ಕನ್ನಡದ ದೀಪ, ಕಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಎಲ್ಲೆಲ್ಲಿ ಮಾನ್ಯರಿಗೂ ಹಾಗೂ ದೇವರ ದಾಸಿಮಯ್ಯನವರ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೂ, ತಾಲೂಕು ಅಧ್ಯಕ್ಷರಿಗೂ, ವಿಶೇಷವಾಗಿ ಎಲ್ಲ ತಾಯಂದಿರಿಗೂ, ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ. ಅಂದರೆ 2 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ನನಗೆ ಕರೀತಾ ಇದ್ದಾರೆ, ಆದರೆ ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕಾಗಿಲ್ಲ. ಆದರೆ ಈ ಸಲ ನನಗೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರಾವು ಬಡುವ ಕುನ್ನಿಗಳ ನೇನೆಂಬಿ ರಾಮನಾಥ. ಆ ಒಂದು ವಾತಾವರಣ ಎಂಥ ವಾತಾವರಣ ಅಲ್ಲಿ ಇತ್ತು ಅಂತಂದರೆ, ಅದಕ್ಕೆ ಹೇಳ್ತಾರೆ ಆ ಮುದನೂರಿಗೆ ದಕ್ಷಿಣದ ವಾರಣಾಸಿ ಅಂತ ಕರಿತಾ ಇದ್ರಂತೆ. ಅಂದ್ರೆ ಅಷ್ಟೊಂದು ಭಕ್ತಿ, ಅಧ್ಯಾತ್ಮ, ಧಾರ್ಮಿಕವಾಗಿರ್ತಕ್ಕಂಥ ವಾತಾವರಣ ನಾವು ಆ ಮುದನೂರಿನಲ್ಲಿ ಕಾಣ್ತಾ ಇದ್ದೀವಿ. ಅಂಥ ಒಂದು ಪ್ರಭಾವ ಯಾರ ಮೇಲೆ ಬೀರಿತ್ತು ಅಂತಂದರೆ ದಾಸಿಮಯ್ಯನವರ ಮೇಲೆ ಬೀರಿತ್ತು. ಅದರಲ್ಲಿಯೂ ವಿಶೇಷವಾಗಿ ದಾಸಿಮಯ್ಯನವರಲ್ಲಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬರಲಿಕ್ಕೆ ಕಾರಣ ಅಂತಂದರೆ ಅವರ ತಾಯಿ ಮತ್ತು ಅವರ ತಂದೆ ಅಂಥ ಒಂದು ವಾತಾವರಣದಲ್ಲಿನೇ ಅವರು ಬೆಳೆದಿದ್ರು. ಯಾಕೆಂದರೆ ಆ ಒಂದು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಸಂಸ್ಕಾರ ಬೀಳ್ತದ್ರಿ. ಅಂಥ ಒಂದು ಸಂಸ್ಕಾರನ ಯಾರ ಮೇಲೆ ಬಿದ್ದಿತ್ತು ಅಂದರೆ ದೇವರ ದಾಸಿಮಯ್ಯನವ್ರ ಮೇಲೆ, ಅವರ ತಾಯಿಯ ಒಂದು ಹೊಟ್ಟೆಗಿದ್ದಾಗಲೇ ಆ ಸಂಸ್ಕಾರ ಅವರಿಗೆ ಪ್ರಭಾವ ಬೀರಿತ್ತು. ಜನನ ಆದಮೇಲೆ ಸುಮಾರು ದಿವಸಗಳ ಕಾಲ ಆ ಊರಿನಲ್ಲಿ ಅವರು ಇರ್ತಾರೆ. ಆದರೆ ಅವ್ರಿಗೆ ಅನಿಸ್ತದೆ ಏನಂತ, ಈ ಊರಷ್ಟೇ ನನಗೆ ಸೀಮಿತಿಲ್ಲ, ಇನ್ನೂ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಶಾಲವಾಗಿರ್ತಕ್ಕಂಥ ಒಂದು ಜ್ಞಾನ, ಅನುಭವ ಪಡ್ಕೊಳ್ಬೇಕು ಅಂತಕ್ಕಂಥ ಭಾವ ಅವರಿಗೆ ಉಂಟಾಗ್ತದೆ. ಅಂದರೆ ಈ ಒಂದು ಊರಿನಲ್ಲಿ ಸಿಗ್ತಕ್ಕಂಥ ಜ್ಞಾನ, ಆ ಧಾರ್ಮಿಕ ವಾತಾವರಣ ಅಷ್ಟೇ ಅವರಿಗೆ ಸಾಲದು, ಇನ್ನೂ ಪಡ್ಕೊಳ್ಬೇಕು ಅಂತಕ್ಕಂಥ ಭಾವ ಅವರಲ್ಲಿ ಉಂಟಾಗಿತ್ತು. ನಮಗೇನು ಅನಿಸ್ತಂದ್ರೆ ಇಷ್ಟೇ ಸಾಕ್ರಿ, ದಿನ ಬರೀ ಇಂಥವೇನು ಕಾರ್ಯಕ್ರಮ ರೀ ಅಂತ ನಮಗೆ ಅನಿಸ್ತದ್ರಿ. ಆದ್ರೆ ದಾಸಿಮಯ್ಯನವ್ರಿಗೆ ಅನಿಸಿತ್ತು ಏನಂದರೆ, ಇಲ್ಲ, ಈ ಒಂದು ಅಧ್ಯಾತ್ಮ ನನಗೆ ಇಷ್ಟೇ ಸಾಲದು, ಇನ್ನೂ ನನಗೆ ಬೇಕು, ಜ್ಞಾನ ಬೇಕು ಅಂತಕ್ಕಂಥ ಹಂಬಲ ಅವ್ರಿಗೆ ಉಂಟಾಗ್ತದೆ. ಉಂಟಾಗಿ ಶ್ರೀಶೈಲದ ಕಡೆ ಅವ್ರು ಹೋಗ್ತಾರೆ ಅಂತ ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರ್ಯಕ್ರಮ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಜಿಲ್ಲಾಡಳಿತ ಭಾಳ ಒಳ್ಳೆಯ ಸಹಕಾರವನ್ನು ಮಾಡಿತು. ಅದ್ಧೂರಿಯಾದ ಮೆರವಣಿಗೆ ಮತ್ತು 3-4 ಕಲಾ ತಂಡಗಳನ್ನೆಲ್ಲವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂಭ್ರಮವನ್ನು ತಂದುಕೊಟ್ಟಿದೆ. ಆಮೇಲೆ ರಂಗಮಂದಿರದಲ್ಲಿ ನಮ್ಮ ಎಲ್ಲ ಮಕ್ಕಳು ಉಚಿತವಾದಂಥ ಶಿಕ್ಷಣ ಪಡಿತಾ ಇದ್ದರೂ ಒಳ್ಳೆಯ ರ್ಯಾಂಕನ್ನು ಪಡೆದು ಇರುವಂಥ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೆಲವು ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ, ಅವರು ಕಾಲೇಜ್ ಇರೋದರಿಂದ, ಎಕ್ಸಾಮ್ಸ್ ನಡೆಯೋದ್ರಿಂದನೂ ಅವರು ಬರಲಿಕ್ಕಾಗಿಲ್ಲ. ಆದರೂ ಅವ್ರ ಪೇರೆಂಟ್ಸಿಗೆಲ್ಲ ನಾವು ಗೌರವ ಸಮರ್ಪಣೆಯನ್ನು ಮಾಡಿದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು
ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟರು. ಆ ನಿಮಿತ್ತ ಗಂಗಾಂಬಿಕಾ ಅಕ್ಕವರು ಬಂದು ತಮ್ಮ ಉದ್ಘಾಟನಾ ಭಾಷಣದೊಂದಿಗೆ ಪ್ರವಚನವನ್ನೇ ಮಾಡಿದಂಥ ಒಬ್ಬ ಶರಣೆ ನಮಗೆ ಬಹಳ ಉತ್ಪ್ರೇಕ್ಷೆ ಅಲ್ಲದೇ ಇದ್ದರೂ ಎಲ್ಲರಿಗೂ ಮೋಟಿವೇಟ್ ಮಾಡುವಂಥ ಒಂದು ಭಾಷಣವನ್ನು ಮಾಡಿ ನಮ್ಮೆಲ್ಲರನ್ನ ಕೃತಜ್ಞತರನ್ನಾಗಿ ಮಾಡಿದ್ದಾರೆ ಅಂತ ಈ ಮೂಲಕ ಹೇಳಲು ಆಶಿಸುತ್ತೇನೆ. ನೇಕಾರ ಒಕ್ಕೂಟದ ಎಲ್ಲ 10ನೇ ಮತ್ತು PUC ಮಕ್ಕಳಿಗೆ ಹೆಚ್ಚಿನ ರ್ಯಾಂಕ್ ಪಡೆದಂಥ ಮಕ್ಕಳಿಗೆ ಅವರ ಮುಂದಿನ ಹೆಚ್ಚಿನ ಉನ್ನತ ಹುದ್ದೆಗೆ ಹೋಗಲಿ ಅಂಥೇಳಿ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಸೇರಿ ನಮ್ಮ ಸಮಾಜವನ್ನು ಹೆಚ್ಚಿನ ಬೆಳೆಸಿ, ಅದಲ್ಲದೆ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಿಸಿ ಮತ್ತು ಈ ಸಮಾಜವನ್ನು ಮೇಲ್ಮಟ್ಟಕ್ಕೆ ಒಯ್ಯಬೇಕಂತೇಳಿ ನಮ್ಮ ಎಲ್ಲ ನೇಕಾರ ಕುಲ ಬಂದವರಿಗೂ ಮತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದಂಥ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಸಂಸ್ಕೃತಿ ಮತ್ತು ಇಲ್ಲಿ ನಮ್ಮ ಸಮಾಜ ಎಲ್ಲ ಬಂದವರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದಾಗಿ ಅವರೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರ ಹೇಳುತ್ತಾ, ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸರ್ಕಾರದ ವತಿಯಿಂದ ಹೆಚ್ಚಿನ ಸವಲತ್ತು ಕೊಡಬೇಕು ಮತ್ತು ಅದಲ್ಲದೆ ನಮ್ಮ ಈ ಜಯಂತಿಗೆ ಯಾರೂ MLA MP ಯಾರೂ ಇದ್ದಿಲ್ಲ. ಅದು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿವೇಶನ ಇದ್ದ ಕಾರಣ ಅನುಪಸ್ಥಿತರಿದ್ದರು. ಆದರೆ ನಮ್ಮ ಸಮಾಜದ ಯಾರೂ ಏಳಿಗೆಗಾಗಿ ಕೇಳುವಂಥದ್ದು ಬಂದಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಗೆ ಅವರು ಏನಾದರೂ ಬಂದು ಅವ್ರ ಕೊಡುಗೆ ಆಗಲಿ, ನಮ್ಮ ಸಮಾಜಕ್ಕೆ ಏನಾದರೂ ಏಳಿಗೆಗಾಗಿ ಮತ್ತು ನಮ್ಮ ಸಮಾಜ ಶ್ರೀ ದೇವರ ದಾಸಿಮಯ್ಯ ಒಂದು ಭವನ ಇಲ್ಲ 2000 ನಾವು 14ರಿಂದ ನಾವು ಜಯಂತಿ ಆಚರಿಸ್ತಾ ಇದ್ದೇವೆ. ಆದರೆ ನಮಗೆ ಇನ್ನೂ ಕೂಡ ಯಾರೂ ಸರ್ಕಾರದವರಾಗಲಿ ನಮ್ಮದು ಸಚಿವರಾಗಲಿ ನಮಗೆ ಒಂದು ಸ್ಥಳನೂ ಕೊಟ್ಟಿಲ್ಲ. ಆದ ಕಡೆ ನಮಗೆ ಒಂದು ಸ್ಥಳವನ್ನು ಅನುವು ಮಾಡಿಕೊಡ್ಬೇಕಂತ ಹೋದ ಜಯಂತಿಯಲ್ಲಿ ನಮ್ಮ ಜಿಲ್ಲಾ ಸಚಿವರಾದ ಈಶ್ವರ್ ಖಂಡ್ರೆ ಮನವಿ ಪತ್ರ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮಾಡಿಕೊಡ್ತಾಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಅವರು ಉಪಸ್ಥಿತಿ ಇದ್ದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗಂತ ಕೇಳುತ್ತಾ, ಬೀತನ್ನ SS ಅಲಯನ್ಸ್ ಆಪ್ಟೋಮೆಟ್ರಿ ಕಾಲೇಜಿನಲ್ಲಿ ವಿಶ್ವ ಆಪ್ಟೋಮೆಟ್ರಿ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ವಿಶ್ವ ಆಪ್ಟೋಮೆಟ್ರಿ ದಿನಾಚರಣೆ ಡಾಕ್ಟರ್ ಸಿವಿಲ್ ಸ್ಯಾಲಿನ್ಸ್ ಸಲಹೆ, ಕಣ್ಣಿನ ಆರೋಗ್ಯ ಕಾಳಜಿ ವಹಿಸಿ, ಕಣ್ಣಿನ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕೆಂದು ವೆಲ್ಮೆಗ್ನ ನೇತ್ರ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸಿವಿಲ್ ಸ್ಯಾಲಿನ್ಸ್ ಸಲಹೆ ನೀಡಿದ್ದರು. ನಗರದ S ಸ್ಯಾಲಿನ್ಸ್ ಆಪ್ಟೋಮೆಟ್ರಿ ಕಾಲೇಜಿನಲ್ಲಿ ಆಯೋಜಿಸಿದ ವಿಶ್ವ ಆಪ್ಟೋಮೆಟ್ರಿ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಉದ್ಘಾಟಿಸಿ ಅವರು ಮಾತನಾಡಿದ್ದರು. 40 ವರ್ಷ ಮೇಲ್ಪಟ್ಟವರು ಕಾಲಕಾಲಕ್ಕೆ ಕಣ್ಣಿನ ತಪಾಸಣೆ ಮಾಡಿಸಬೇಕು. ಕಣ್ಣಿನ ಸಮಸ್ಯೆ ಕಂಡು ಬಂದಲ್ಲಿ ಕೂಡಲೇ ನೇತ್ರ ತಜ್ಞರನ್ನ ಕಾಣಬೇಕೆಂದು ತಿಳಿಸಿದ್ದರು. ಕಣ್ಣು ಮಾನವನ ಪ್ರಮುಖ ಅಂಗವಾಗಿದೆ. ಕಣ್ಣೆಂದರೆ ಮಾತ್ರ ಜಗತ್ತಿನ ಸೌಂದರ್ಯ ನೋಡಬಹುದೆಂದು ತಿಳಿಸಿದ್ದರು. ಪ್ರತಿ ವರ್ಷ ಮಾರ್ಚ್ 23ರಂದು ವಿಶ್ವ ಆಪ್ಟೋಮೆಟ್ರಿ ದಿನ ಆಚರಿಸಲಾಗುತ್ತದೆ. ಆಪ್ಟೋಮೆಟ್ರಿ ಒಂದು ಸ್ವತಂತ್ರ, ವಿದ್ಯಾವಂತ ಹಾಗೂ ನಿಯಂತ್ರಿತ ಆರೋಗ್ಯ ವೃತ್ತಿಯಾಗಿದೆ. ಆಪ್ಟೋಮೆಟ್ರಿಸ್ಟ್ಗಳಿಂದ ಕಣ್ಣು ಹಾಗೂ ದೃಷ್ಟಿ ವ್ಯವಸ್ಥೆಯ ಪ್ರಮುಖ ಆರೋಗ್ಯ ತಜ್ಞರಾಗಿದ್ದು, ಕಣ್ಣಿನ ರೋಗಗಳ ನಿರ್ವಹಣೆ ಹಾಗೂ ದೃಷ್ಟಿ ಪುನಶ್ಚೇತನ ಸೇವೆ ಒದಗಿಸುತ್ತಾರೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಏರ್ಪಡಿಸಿದ ನೇತ್ರ ಮಾಹಿತಿ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳು ಕಣ್ಣಿನ ಸಮಸ್ಯೆ ತಡೆಗಟ್ಟುವ ಕ್ರಮಗಳು ಹಾಗೂ ನಿಯಮಿತ ಪರೀಕ್ಷೆ ಕುರಿತು ಮಾಹಿತಿ ನೀಡಿದ್ದರು. ರಂಗೋಲಿ, ರಸಪ್ರಶ್ನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವೆಲ್ಮೆಗ್ನ ನೇತ್ರಾಸ್ಪತ್ರೆಯ ಆಡಳಿತಾಧಿಕಾರಿ ಫಿಲೋಮನ್ ರಾಜ್ ಪ್ರಸಾದ್, ಡಾಕ್ಟರ್ ಹುಮೇರಾ, ಡಾಕ್ಟರ್ ಜ್ಯೋತಿ ಉಪಸ್ಥಿತರಿದ್ದರು. ದೇವಿ ಪ್ರಸನ್ನ, ಎಲಿಜಬೆತ್ ನಿರೂಪಿಸಿದರು. ಕಾಲೇಜು ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವೆಲ್ಮೆಗ್ನ ನೇತ್ರಾಸ್ಪತ್ರೆಯ ಆಪ್ಟೋಮೆಟ್ರಿಸ್ಟ್ಗಳು ಪಾಲ್ಗೊಂಡಿದ್ದರು. Please give a big round of applause. Now we'll start. Now I would like to request Sibyl ma'am to please talk a few words on this occasion. Wish everybody a happy World Optometry Day 2026. The theme for this also. Yeah. So once again, we are going to see on your own. Only the last bit the surgeon will say or the ophthalmologist will.
third year optometry who has participated in the quiz competition. Happy event today. Every year we have this event and every time it's a big success. Unfortunately this time Ramazan came in the middle and students could not prepare their models and all. Many of the students were absent. However, we decided we'll keep it on 23rd itself. Optometry is a very big part of ophthalmology practice. Without optometrists we cannot practice ophthalmology, that is eye care. And you are a big part of the eye care providers, meaning you are the first point of contact for patients. They will do their checkup first with the optometrist. Optometrist will not only check your glasses, also will look at your eyes and see if you have any problem, whether it is squint or cataract or pterygium or glaucoma. The optometrists do the tests. All the diagnostic tests are done by optometrists. All the assisting in surgery or laser procedures is done by optometrists. Optometrists, we are part of this team. The surgeon cannot act on his own without the optometrist. And this time it's about collaboration, not only with eye care providers, collaboration with other partners in eye care. So eye care mostly deals with elderly people. So disability is a big part of elderly people. People are disabled because of old age. And optometrists also play a role in taking care of the aged, older people. Optometrists are very helpful in taking care of school-going children. Why? Because school-going children need glasses and without the checkup they don't know whether they need glasses. An optometrist profession is also noble. I wish you all the best. I wish you that you will become successful optometrists and that not only you will call others also to come and learn this profession. Thank you very much. So here, this the quote not only talks about the eyes, but whenever we are talking about vision, we treat vision as the most precious one, right? So in the same way, we also think of our souls as the most precious one. So whenever we are talking about eyes, we are trying to see how depth it is. And we also know that whenever, if we want to see how old a person is. ಇದು ಏನು ಅಂದ್ರೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ಕೊಂಡ್ರೆ ನಮ್ದು ವಿಷನ್ ಕ್ಲಿಯರ್ ಆಯ್ತದೆ. ಆಮೇಲೆ ಟೆರಿಜಿಯಮ್ ಬಗ್ಗೆ ಅಂದ್ರೆ ಗ್ರೋತ್ ಆಫ್ ದಿ ಕಂಜಂಕ್ಟಿವ ಇರ್ತದೆ. ಅದು ಜಾಸ್ತಿ ಬಿಸಿಲಾಗಿ ತಿರುಗೋದು ಆಗಲಿ ಧೂಳು ಆಗಲಿ ಬಡ್ದರು ಅದು ಗ್ರೋತ್ ಆಯ್ತದೆ. ಸೊ ಅದ್ರ ಸರ್ಜರಿ ಮಾಡಿ ಪ್ರಿವೆಂಟ್ ಮಾಡ್ಬೋದು. ಅದು ಬಿ ಬೀದನಗರದ ಚೌಬಾರದಲ್ಲಿರುವ ಸೇಡಂಕರ್ ಆಸ್ಪತ್ರೆ ವತಿಯಿಂದ ಮೆಗಾ ಹೆಲ್ತ್ ಕ್ಯಾಂಪ್ ಹಾಗೂ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಮಾರ್ಚ್ 22, 2026ರಂದು ಮಧ್ಯಾಹ್ನ 1 ಗಂಟೆಯಿಂದ ಪಾಂಡುರಂಗ ಮಂದಿರದ ಎದುರು ಚೌಬಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬೀದರ್ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡೋಪೀರ್ ಮುಲ್ಲಾ ಮತ್ತು ಕಲಬುರಗಿ ಕಾರ್ಪೊರೇಟರ್ MD ಅಲಿ ಖಾನ್ ಉದ್ಘಾಟಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಬಾರ್ ಅಸೋಸಿಯೇಷನ್ನ ಷಣ್ಮುಖಯ್ಯ ಬಿ ಸ್ವಾಮಿ, ಶಿವಕುಮಾರ್ ವಿ ಮಾಲಿ ಪಾಟೀಲ್, ಧನಂಜಯ್ ಎಸ್ ಬಿರಾದರ್, ಬಜರಂಗ್ ಪಿ ಖಾಶಂಪುರ್, ಜಯಶ್ರೀ ಡಿ ಪಾಟೀಲ್, ಶಿವಶರಣಪ್ಪ ಪಾಟೀಲ್, ಮಹೇಶ್ ಪಾಟೀಲ್, ಕೃಷ್ಣ ಬಿರಾದರ್, ರವಿಕಾಂತ್ ನೌಬಾದೆ ಹಾಗೂ ನಾಗೇಂದ್ರ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಹೆಲ್ತ್ ಕ್ಯಾಂಪ್ ಮೂಲಕ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಸೇವೆಗಳನ್ನು ನೀಡುವ ಉದ್ದೇಶ ಹೊಂದಲಾಗಿತ್ತು. ಸ್ಥಳೀಯ ಜನರ ಆರೋಗ್ಯ ಹಿತದೃಷ್ಟಿಯಿಂದ ವಿಶೇಷ ಮೆಗಾ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದ್ದು, ಮೂಳೆ ನೋವು ಹಾಗೂ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ರಾಜಶೇಖರ್ ಸೇಡಂಕರ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಶಿಬಿರಕ್ಕಾಗಿ ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳನ್ನು ನಿರ್ಮಿಸಲಾಗಿದ್ದು, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿಶೇಷವಾಗಿ ಮಹಿಳೆಯರಿಗಾಗಿ ಪ್ರತ್ಯೇಕ ಕೊಠಡಿಗಳನ್ನು ಸಿದ್ಧಪಡಿಸಲಾಗಿದ್ದು, ಅವರಿಗೆ ಗೌಪ್ಯತೆ ಹಾಗೂ ಆರಾಮ
ಆರಾಮದಾಯಕ ಚಿಕಿತ್ಸೆ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ಮೆಗಾ ಆರೋಗ್ಯ ಶಿಬಿರವನ್ನು 4 ರವಿವಾರಗಳ ಕಾಲ ನಿರಂತರವಾಗಿ ನಡೆಸಲಾಗುತ್ತಿದ್ದು, ಶಿಬಿರದಲ್ಲಿ ಮೂಳೆ ನೋವು, ಸಂಧಿವಾತ, ಬೆನ್ನು ನೋವು ಸೇರಿದಂತೆ ವಿವಿಧ ಸಮಸ್ಯೆಗಳಿಂದ ಬಳಲುತ್ತಿರುವ ರೋಗಿಗಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತಿದೆ. ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಮುಖ್ಯವಾಗಿದ್ದು, ಈ ರೀತಿಯ ಶಿಬಿರಗಳು ಜನರಿಗೆ ಬಹಳ ಉಪಯುಕ್ತವಾಗುತ್ತವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಪ್ರಯೋಜನ ಪಡೆಯಬೇಕು ಎಂದರು. ಈ ವೇಳೆ ಸಂಗಮೇಶ್ ಜಿ ಪಾಟೀಲ್, ಶಿವಶರಣಪ್ಪ ಯಾಬ, ಕೃಷ್ಣ ಆರ್ ಬಿರಾದರ್, ಬಸವರಾಜ್ ಹಡ್ಗಾಪುರೆ, ಡಾಕ್ಟರ್ MD ಸುಲೇಮಾನ್, ಡಾಕ್ಟರ್ ತಾನಾಜಿ ಎಸ್ ಸಾಗರ್, ಕೃಷ್ಣ ಪಾಟೀಲ್ ಉಪಸ್ಥಿತರಿದ್ದರು. ಮಹತ್ವಪೂರ್ಣ ದಿನ ಇವತ್ತೊಂದು ಓಲ್ಡ್ ಸಿಟಿಯಲ್ಲಿ ಫಸ್ಟ್ ಟೈಮ್ ಒಂದು 3 ಆಪ್ರೇಷನ್ ಥಿಯೇಟರ್ನ ನಾವು ಇಲ್ಲಿ ಅಳವಡಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ಮಾಡ್ಯುಲರ್ OT ಅಂತ ಹೇಳಿಬಿಟ್ಟು ನಮ್ಮ ಸ್ಪೈನು ಮತ್ತು ನಮ್ಮ ಕಿಡ್ನಿ ಸ್ಟೋನ್ಸು ಹಾಗೂ ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್ ಎಲ್ಲ ಯೂಸ್ ಆಗೋವಂಥ ಒಂದು ಆಧುನಿಕವಾದಂಥ ಆಪ್ರೇಷನ್ ಥಿಯೇಟ್ರ್ ಇದೆ. ಅದರಲ್ಲಿ ಇನ್ನೊಂದು ಪ್ರತ್ಯೇಕವಾಗಿ ಹೆಣ್ಮಕ್ಳಿಗಾಗಿಯೇ ಒಂದು ಆಪ್ರೇಷನ್ ಥಿಯೇಟ್ರನ್ನು ಅಳವಡಿಸಿದ್ವಿ ಇಲ್ಲಿ. ಮತ್ತೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಕೀ ಹೋಲ್ ಸರ್ಜರಿ ಅಂತ ಏನಿದೆ ಅದಕ್ಕೆ ಸಪ್ರೇಟಾಗಿ ಒಂದು ಆಪ್ರೇಷನ್ ಥಿಯೇಟ್ರನ್ನು ಇವತ್ತು ಓಪನಿಂಗ್ ಆಗಿದೆ. ನಮ್ಮ ಅಡ್ವೊಕೇಟ್ ಬಂಧುಗಳು ಬಂದು ಅದನ್ನು ಓಪನಿಂಗ್ ಮಾಡಿ ನಮ್ಗೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ. ಸೊ ಅವರಿಗೆಲ್ಲರಿಗೂ ನಾನು ಒಂದು ಧನ್ಯವಾದನ ಹೇಳ್ತೇನೆ. ಧನ್ಯವಾದ. ಸೇಡಂಕರ್ ಸರ್ ಅವ್ರದ್ದೊಂದು ಹಾಸ್ಪಿಟಲಲ್ಲಿ ಎಲ್ಲ ರೀತಿಯ ಸರ್ಜರಿಗಳ ಉದ್ಘಾಟನೆಗಾಗಿ ಕರೆಸಿದ್ದಾರೆ. ಅದೇ ರೀತಿಯಾಗಿ ಅವರೊಂದು ಹೆಣ್ಣಿನ ಒಂದು ಏನಂತಾರೆ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡಾರ, ತಿಳ್ಕೊಂಡಾರ. ವೈದ್ಯರು ಇದ್ದವರು ಭಾಳ ಜನರು ಭಾಳ ನಿರ್ಲಕ್ಷ್ಯತೆಯನ್ನು ತೋರಿಸ್ತಾರೆ. ಬಟ್ ಸರ್ದು ಒಳ್ಳೆಯ ಒಂದು ಹೃದಯವಂತಿಕೆಯಿಂದ ಹೆಣ್ಮಕ್ಳಿಗೆ ಯಾವುದೇ ರೀತಿ ಹೆಸಿಟೇಟ್ ಆಗ್ದಂಗೆ, ಆಮೇಲೆ ಹೆಣ್ಮಕ್ಳಿಗೆ ಇರುವಂಥ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಕೊಂಡು ಅವರು ಯಾವುದೇ ರೀತಿಯನ್ನು ಒಂದು ಏನಂತಾರೆ ಅಸಹ್ಯ ಪಡೆದ ಹಾಗೆ, ಆಮೇಲೆ ಯಾವುದೇ ರೀತಿಯ ಏನಂದರೆ ನಾಚಿಕೆಯನ್ನು ಇರಲಾರದೆ ಓಪನ್ ಆಗಿ ಲೇಡೀಸ್ ಒಂದು ಮುಖಾಂತರ ಲೇಡೀಸ್ ಡಾಕ್ಟ್ರು, ಲೇಡೀಸ್ ನರ್ಸು, ಲೇಡೀಸ್ ಎಲ್ಲ ರೀತಿಯ ಸೌಲಭ್ಯ ಇರೋದ್ರಿಂದ ಅಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ತಮ್ಮ ಜೀವನದಲ್ಲಿ ಆಗುವಂಥ ಯಾವುದೇ ಒಂದು ಸಮಸ್ಯೆಯನ್ನು ಭಾಳ ನಿರಂತರವಾಗಿ ಮಾಡಿಕೊಂಡು ಅದನ್ನು ಅವರು ಯಾವುದೇ ರೀತಿಯ ಒಂದು ತೊಂದರೆಗೆ ಈಡಾಗಲ್ದಂಗೆ ಅವರ ಆರೋಗ್ಯದ ಒಂದು ಬೆಳವಣಿಗೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಳ್ಳೆಯ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರು ಈ ರೀತಿಯ ಒಂದು ಸಮಾಜ ಸೇವೆಯನ್ನು ಇಟ್ಕೊಂಡು ಬಂದಿದ್ದಾರಲ್ಲ, ಅದು ತುಂಬ ನಮಗೆ ಹೆಮ್ಮೆಯನ್ನು ತರ್ತದೆ. ಇಂಥವರಿಗೆ ನಾವು ಏನು ಮಾಡಬೇಕು, ಸಮಾಜದಲ್ಲಿ ಸಪೋರ್ಟ್ ಮಾಡಬೇಕು. ಡಾಕ್ಟ್ರುಗಳಿದ್ದಾರೆ, ತುಂಬ ಜನರು ದುಡ್ಡಿಗೆ ನೋಡ್ತಾ ಇದ್ದಾರೆ. ಬಟ್ ಇವರು ದುಡ್ಡಿಲ್ಲ, ಆರೋಗ್ಯ ಯಾವುದೇ ಹಾಸ್ಪಿಟಲ್ ತೆಗೆದ್ರೆ ನಮ್ಮಲ್ಲಿ ಪೇಷಂಟ್ ಜಾಸ್ತಿ ಬರಲಿ ಅನ್ನುವಂಥ ಒಂದು ಮನೋಭಾವ ಇದ್ದರೆ, ಇವರು ಬಂದಂಥ ಪೇಷಂಟು ಆರಾಮಾಗಿ ಹೋಗಿ ಮತ್ತೊಮ್ಮೆ ಅವರು ನಮ್ಮಲ್ಲಿ ಬರದಾಗ ಇರಲಿ ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಇದನ್ನು ತೆಗೆದಿದ್ದಾರೆ. ಇವ್ರಿಗೆ ದೇವರು ಒಳ್ಳೆಯದು ಮಾಡಲಿ, ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ. ಹಲವಾರು ಕಡೆ ಇವರು ಬ್ರಾಂಚಸ್ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡೀಲಿ. ಈ ರೀತಿಯ ಒಂದು ಶಸ್ತ್ರಚಿಕಿತ್ಸೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಊರಿಗೆ ಹೋಗಬೇಕಾಗ್ತಿತ್ತು. ನಿಯರ್ ಬೈ ಹೈದರಾಬಾದ್ ಅನ್ರಿ, ಸೋಲಾಪುರ ಅನ್ರಿ, ಗುಲ್ಬರ್ಗ ಅನ್ರಿ ಹೋಗಬೇಕಾಗ್ತಿತ್ತು. ಬಟ್ ಅದನ್ನು ಇಲ್ಲೇ ಮಾಡಿಕೊಟ್ಟಿದ್ದಾರಲ್ಲ, ಅದು ಹಳ್ಳಿ ಜನರಿಗೆ ಅರ್ಥ ಆಗುವಂಗೆ ಅವ್ರಿಗೆ ಬೇಕಾಗುವಂಥ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ತುಂಬ 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 ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಇದೇ ರೀತಿ ಬೆಳೀರಿ ಸರ್. ನಿಮ್ಮ ಒಂದು ಏನೇ ಬೇಡಿಕೆಗಳನ್ನಿದ್ದರೂ ನಿಮಗೆ ನಮ್ಮ ಕಡೆಯಿಂದ ವಕೀಲ ವೃಂದದಿಂದ ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳು ಬಂದಾಗ ನಮಗೆ ಹೇಳ್ರಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ಅವ್ರಿಗೆ ಮತ್ತೊಂದು ಸಲ ನನ್ನ ಕಡೆಯಿಂದ ಹಾಗೂ ನಮ್ಮ ಎಲ್ಲ ವಕೀಲ ಬಾಂಧವರ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.